ಹಾಗೆ ನಾರದರು ಈಗಲೂ ಓಡಾಡ್ತಿರ್ಬೋದು, ಯಾರಿಗೆ ಗೊತ್ತು. ಆ ಕಾಲಕ್ಕೆ ಅವರು ಬಂದು ನೋಡಿದ್ರಂತೆ, ಭೂಲೋಕದಲ್ಲಿ ಅವರಿಗೊಂದು ಆಶ್ಚರ್ಯ ಕಾಣ್ತದೆ. ಒಬ್ಬಳು ಮಹಾ ತರುಣಿ, ಅವಳು 2 ಜನ ಮಕ್ಕಳು, ವೃದ್ಧರು, ಅಳ್ತಾ ಕೂತಿದ್ದಾಳೆ. ಅವಳು ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಇವರು ಹೇಳಲ್ಲ, ಏನು ಮಾಡಿದರು. ನಾರದರಿಗೆ ಆಶ್ಚರ್ಯ ಆಗುತ್ತೆ, ನೀನು ಯಾರಮ್ಮ, ಇವ್ರು ಯಾರು ಅಂತ. ಆಕೆ ಹೇಳ್ತಾಳೆ, ನಾನು ಭಕ್ತಿ ಅನ್ನುವ ತಾಯಿ, ನನ್ನ ಹೆಸರು ಭಕ್ತಿ. ಇವು 2 ನನ್ನ ಮಕ್ಕಳು, ಜ್ಞಾನ ಮತ್ತು ವೈರಾಗ್ಯ. ನನಗಿಂತ ಮೊದಲು ಮುದುಕಾಗಿ ಬಿದ್ಕೊಂಡ್ಬಿಟ್ಟಿದ್ದಾವೆ. ಆಲಸ್ಯ ಅಂದರೆ ಆಲಸ್ಯ, ಎಬ್ಬಿಸಿದರೆ ಹೇಳಂಗಿಲ್ಲ ಅಂತ, ಏನು ಮಾಡಿದರೆ ಹೇಳೋದಿಲ್ಲ, ಹೇಗೆ ಮಾಡೋದು ಗೊತ್ತಿಲ್ಲ ಅಂತ ಒದ್ದಾಡ್ತಾಳೆ. ನಾರದರು ತುಂಬ ಪ್ರಯತ್ನ ಪಡ್ತಾರೆ ಅವುಗಳನ್ನು ಎಬ್ಬಿಸಲಿಕ್ಕೆ. ಒಂದು ಸ್ವಲ್ಪ ಎದ್ದ ಹಾಗೆ ಮಾಡಿ ಅಂತ ಕಳಿಸಿ ಮತ್ತೆ ಬಿದ್ಕೊಳ್ತಾವಂತೆ ಮಕ್ಕಳು. ನಮ್ಮ ಕಾಲಘಟ್ಟದ ಜ್ಞಾನ ವೈರಾಗ್ಯ ಮಲಗಿದೆ. ನಮ್ಮ ಕಾಲಘಟ್ಟದಲ್ಲಿ ತರುಣಿಯಾಗಿ ಸ್ವಲ್ಪ ಭಕ್ತಿ ಉಳಿದಿದ್ದಾಳೆ. ನಾಮಸ್ಮರಣೆಯಾದರೂ ಮಾಡಿ ಸಾಕು ಅಂತ, ಅದಕ್ಕೆ ಕಲಿಯುಗದಲ್ಲಿ ನಾಮಸ್ಮರಣೆ ಸಾಕು ಅಂತ. ಆ ಕಾರಣಕ್ಕೆ ವೇದವ್ಯಾಸರು, ಜ್ಞಾನ ವೈರಾಗ್ಯ ನಮಗೆ ಸಾಧ್ಯ ಇಲ್ಲ ಅಂತ. ಅಂಥ ಹೊತ್ತಿನಲ್ಲಿ ಈ ಭಕ್ತಿಯ ಈ ಸ್ಥಿತಿಯನ್ನು ನೋಡಿ ಇವರು ತಾನು ಪ್ರಯತ್ನಪಟ್ಟು ಸೋತ ಮೇಲೆ ನಾರದರು ತೀರ್ಮಾನ ಮಾಡಿದ್ರಂತೆ, ಇದು ಹೇಗೆ ಮಾಡೋದು, ಇವಳ ಒಂದು ಇಷ್ಟು ದೊಡ್ಡ ಸಮಸ್ಯೆ ನಂಗೆ ಪರಿಹಾರ ಮಾಡೋಕ್ಕಾಗಲ್ವ ಅಂತ ಖಿನ್ನರಾದರು. ಆಗ ಬ್ರಹ್ಮಕುಮಾರರು, ಸನಕಾದಿಗಳು, ಅದು ಮುಂದೆ ನಿಮಗೆಲ್ಲ ಸೃಷ್ಟಿಕ್ರಿಯೆಯ ಭಾಗವಾಗಿ ಗೊತ್ತಾಗುತ್ತೆ. ಸನಕಾದಿಗಳು ಬಂದು, ಚಿಂತೆ ಮಾಡಬೇಡಪ್ಪ, ನೀನು ಯಾಕೆ ಚಿಂತೆ ಮಾಡ್ತಿ, ಹಿಂದೆ ಬ್ರಹ್ಮ ನಮ್ಮ ತಂದೆ ನಿನಗೆ ಹೇಳಿದ ಶ್ರೀಮದ್ ಭಾಗವತ ಇದೆಯಲ್ಲ, ಅದನ್ನು ಉಪದೇಶ ಮಾಡು, ನೀನು ಹೇಳಲಿಕ್ಕೆ ಪ್ರಾರಂಭ ಮಾಡು, ನೋಡು ಜ್ಞಾನ ವೈರಾಗ್ಯ ಎದ್ದು ಬಿಡುತ್ತೆ. ನಾನು ಇದನ್ನೇ ಹೇಳಿದ್ದು, ನಮ್ಮೊಳಗೆ ಒಂದಲ್ಲ ಒಂದು ಪರಿವರ್ತನೆ ಆಗುತ್ತೆ ಶ್ರೀಮದ್ ಭಾಗವತ ಕೇಳ್ತಾ. ಶ್ರೀಮದ್ ಭಾಗವತವನ್ನು ನಿನಗೆ ಹೇಳಿದ್ದರಲ್ಲ ಆ ಬ್ರಹ್ಮದೇವರು, ಅದನ್ನು ಇವರಿಗೆ ಹೇಳು ಅಂತ ಸನಕ ಸನಾತನ ಆ ಸನಕ ಕುಮಾರರು ಹೇಳಿದಾಗ ನಾರದರಿಗೆ ಹೌದು ಅದೊಂದು ಪ್ರಯತ್ನ ಮಾಡೋಣ ಅಂತ ಅವರು ಪ್ರಯತ್ನಪಟ್ಟು ಹೇಳಿದಾಗ, ಈ ಜ್ಞಾನ ಮತ್ತು ವೈರಾಗ್ಯ ವೃದ್ಧಾಪ್ಯದಲ್ಲಿದ್ದವುಗಳು, ಆಲಸ್ಯದಲ್ಲಿ ಬಿದ್ದವುಗಳು ನಿಧಾನಕ್ಕೆ ಎದ್ದುವು. ಭಕ್ತಿ ತಾನು ಈಗಾಗಲೇ ಕಳಕೊಂಡ ಮುಕ್ತಿಗೆ ಹತ್ತಿರ ಆಗುವ ಎಲ್ಲ ಸಾಧ್ಯತೆಗಳ ಸಂತೋಷದ ಜೊತೆಗೆ ಅವಳು ಕೂಡ ಕುಣಿದಾಡಿದಳು ಅನ್ನುವುದು ನಾರದರು ಹೇಳುವ ಒಂದು ಭಾಗ. ಇಂಥ ನಾರದರು ತನ್ನ ಈ ನಡೆಯನ್ನು ತಾನು ಅನುಭವಿಸಿ ಮುಂದೆ ವೇದವ್ಯಾಸರನ್ನು ಕಂಡಾಗ, ನೀನು ಭಗವಂತನ ಸ್ತುತಿ ಮಾಡು ಅಂದದ್ದು ಈ ಶ್ರೀಮದ್ ಭಾಗವತದಲ್ಲಿ ಇರುವುದು ಭಗವಂತನ ಸ್ತುತಿ. ನಮಗೆ ದುರದೃಷ್ಟವಶಾತ್ ನಾವು ಕಥೆಗಳನ್ನೇ ಮುಖ್ಯವಾಗಿ ಹೇಳ್ತಾ ಹೋಗುವಾಗ, ನಾನು ಇವರಿಗಾದರೂ ಹೇಳಬೇಕು ಅಂದ್ಕೊಂಡೆ, ನಿನ್ನೆ ಆದರೂ ಹೇಳಬೇಕು ಅಂದ್ಕೊಂಡೆ, ನಾವು ಶ್ರೀಮದ್ ಭಾಗವತ ಪ್ರವಚನ ಮಾಡುವವರಲ್ಲ, ನಾನಂತೂ ಅಲ್ಲ. ಯಾಕಂದರೆ 18,000 ಶ್ಲೋಕಗಳನ್ನು ಹೇಳಿ ಅದರ ಅರ್ಥ ಹೇಳುವ ಒಂದು ಪರಿಪಾಠ, ಸಪ್ತ ಅಹ 7 ಹಗಲುಗಳು ನಡಿಬೇಕು, ಅದು ಇಡೀ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ. ಹಾಗೆ 7 ಹಗಲು ನಡೆದರೆ 18,000 ಶ್ಲೋಕಗಳನ್ನು ಕಷ್ಟಪಟ್ಟು ಎಲ್ಲ ಹೇಳಬಹುದಾ ಏನ. ಆದರೆ ಒಂದು ಭಾಗ ಏನು ದೋಷ ಇದೆ, ಆ 18,000 ಶ್ಲೋಕಗಳನ್ನು ಅರ್ಥ ಹೇಳ್ತಾ ಹೋಗುವವರು ಭಾಗವತದ ಎಸೆನ್ಸ್ ಏನು ಅಂತ ಗೊತ್ತಾಗದ ಆಗಿ ಹೋಗಿಬಿಡತ್ತೆ. ನಾವು ಮಾಡೋ ಕೆಲಸ ಏನು ಅಂದರೆ, ಎಸೆನ್ಸ್ ಏನಿದೆ ಅದು ಭಕ್ತಿಯ ಭಾಗ ಇರ್ಬೋದು, ಭಗವಂತನ ಅವತಾರದ ಭಾಗ ಇರ್ಬೋದು, ಭಗವಂತನ ಈ ಸೃಷ್ಟಿಕ್ರಿಯೆ ಇರ್ಬೋದು, ಅದರ ಮಹಾ ಸಾಧ್ಯತೆಗಳಲ್ಲಿ ನಾವು ಭಕ್ತನಾಗಿ ಏನನ್ನು ಮಾಡಬೇಕು, ಇಂಥ ಸಾಧ್ಯತೆಗಳೇ ಭಾಗವತ ನನ್ನ ಪ್ರಕಾರ. ಅದನ್ನೇ ನಾವು ಬರೀ ಶ್ಲೋಕಕ್ಕೆ ಕಾನ್ಸಂಟ್ರೇಟ್ ಮಾಡಿದಾಗ ಅದೊಂದು ಅಪಾಯ ಇದೆ. ನಮ್ಮ ಸಂದರ್ಭಕ್ಕಾಗುವಾಗ ನಾವು ಭಗವತ್ ಸ್ತುತಿಯೇ ಮಾಡೋಕ್ಕಾಗಲ್ಲ. ಏಕೆಂದರೆ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಭಗವಂತನ ಸ್ತುತಿಯೇ ಎಷ್ಟೋ ಪುಟಗಳನ್ನು ಬರೆದಿದ್ದಾರೆ ವೇದವ್ಯಾಸರು. ಅಂಥ ಎಲ್ಲ ಸ್ತುತಿಗಳನ್ನು ಶ್ಲೋಕವಾಗಿ ಹೇಳುವುದಾಗಲಿ, ಶ್ಲೋಕದ ಮುಖಾಂತರ ಅದರ ಅರ್ಥಭಾವವನ್ನು ಗ್ರಹಿಸಿಕೊಂಡು ಅದರ ಜೊತೆಗೆ ನಡೆಯುವುದಾಗಲಿ, ನಮಗೆ ಕಥಾಭಾಗದ ಕೆಲವು ಸೂತ್ರದ ಹಿಂದೆ ಹೋಗುವುದರಿಂದ ತಪ್ಪುತ್ತೆ. ಅಂಥ ಎಲ್ಲವುಗಳನ್ನು, ಯಾಕೆಂದರೆ ಇನ್ನೂ ಒಂದು ಬಹಳ ಒಳ್ಳೆಯ ಅನುಗ್ರಹ ವೇದವ್ಯಾಸರು ಏನನ್ನು ಮಾಡ್ತಾರೆ ಅಂದರೆ, ಯಾರಿಗೆ ವೇದವನ್ನು ಓದುವುದಕ್ಕಾಗಲಿಲ್ಲ, ಯಾರಿಗೆ ಉಪನಿಷತ್ತು ತಿಳಿಯಲಿಲ್ಲ, ಯಾರಿಗೆ ಯಾವುದೇ ವೇದಾಂತದ ಭಗವದ್ಗೀತೆ ಮತ್ತೊಂದು ಯಾವುದೇ ಸಂಸ್ಕೃತ ಭಾಗ ಗೊತ್ತಾಗಲಿಲ್ಲ, ಅವರು ಶ್ರೀಮದ್ ಭಾಗವತವನ್ನು ಓದಲಿ ಅಂತಲೇ ಹೇಳ್ತಾರೆ. ಯಾಕೆ ಅಂದರೆ ಸಂಸ್ಕೃತ ಬಾರದವರಿಗೂ ಅಕ್ಷರ ದೋಷವನ್ನು ಮಾಡ್ತೀವಿ ನಮಗಾಗ್ತದೋ ಇಲ್ವೋ ಅನ್ನುವವರಿಗೂ ಕೂಡ ಇದರಲ್ಲಿ ಭಕ್ತಿಯ ಸಾರ ಒಂದಿದೆ, ಅದನ್ನಾದರೂ ಗ್ರಹಿಸಿ ಅನ್ನುವವರೆಗೆ ಇದರಲ್ಲಿ ಒಂದು ಕಾನ್ಫಿಡೆನ್ಸನ್ನು ಕೊಡ್ತಾರೆ ವೇದವ್ಯಾಸರು. ಅಂಥ ಎಲ್ಲ ಸಾಧ್ಯತೆಗಳಿರೋದರಿಂದ ಅವರೇ ಕೊಟ್ಟ ಆ ಯಾವ ಅವಕಾಶಗಳಿವೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳುವ ಕೆಲಸವನ್ನಷ್ಟೇ ನಾನು ಮಾಡ್ತಾ ಇರೋದು.
ಇಂಥ ಹಿನ್ನೆಲೆಯಲ್ಲಿ ವೇದವ್ಯಾಸರು ಅಂಥ ಮಹನೀಯರು ಅವರ ಮಗನಿಗೆ ಶುಕನಿಗೆ ಈ ಶ್ರೀಮದ್ ಭಾಗವತವನ್ನು ಹೇಳಿದ್ದರು, ಉಪದೇಶಿಸಿದ್ದರು ಅಂತ ದಾಖಲಾಗತ್ತೆ. ಅಂಥ ಶುಕ ಮುನಿಗಳು ಇವತ್ತು ಪರೀಕ್ಷಿತನ ಮುಂದೆ ಬಂದು ನಿಂತಿದ್ದಾರೆ. ಪರೀಕ್ಷಿತ, ಇದು ನನ್ನ ಯಾವ ಜನ್ಮದ ಪುಣ್ಯ, ತಾವು ಒಂದು ಮನೆಯಲ್ಲಿ ಹಸು ಹಾಲು ಕರೆಯುವಷ್ಟು ಹೊತ್ತು ನಿಲ್ಲದವರು ನನ್ನ ಮುಂದೆ ಬಂದು ನಿಂತಿದ್ದೀರಲ್ಲ, ನಾನು ಈ ಭಾಗ್ಯಕ್ಕೆ ಏನು ಅಂತ ಭಾವಿಸಲಿ ಅಂತ ನಮಸ್ಕರಿಸಿ ಬಹಳ ಬಹಳ ಆರ್ತನಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ಕಳೆದ ಕೆಲವು ದಿನಗಳ ಘಟನೆಯ ಫಲವಾಗಿ ನಾನು 7 ದಿನಗಳಲ್ಲಿ ಸಾಯಲಿದ್ದೇನೆ ಅನ್ನುವ ಒಂದು ಸ್ಥಿತಿ ಒಳಗಿದ್ದೇನೆ. ನನಗೆ 7 ದಿನಗಳಲ್ಲಿ ನಾನು ಆ ಭಗವಂತನನ್ನು ಕಾಣಬೇಕಾದರೆ ಮಾಡಬೇಕಾದ ಕರ್ತವ್ಯಗಳೇನು, ಹೇಗೆ ನಡೆದರೆ ನಾನು ಅವನನ್ನು ಸೇರಬಹುದು, ನಾನು ಪಡೆಯಬಹುದಾದ ಸಿದ್ಧಿಗಳು ಯಾವುದು, ನಾನು ಈ ಮರಣವನ್ನು ದಾಟುವುದು ಹೇಗೆ, ದಯವಿಟ್ಟು ನೀವು ನನಗೆ ಉಪದೇಶಿಸಿ ಅಂತ ಪ್ರಾರ್ಥಿಸಿಕೊಳ್ತಾನೆ. ಶುಕಮುನಿಗಳು ಒಂದು ಹಂತದಲ್ಲಿ ದಿಗಂಬರರು, ಒಂದು ಹಂತದಲ್ಲಿ ಬ್ರಹ್ಮಚಾರಿಗಳು. ಅವರು ಹೇಳುವ ಮಾತು ಏನು ಅಂದರೆ, ಒಳ್ಳೆಯ ಪ್ರಶ್ನೆ ಕೇಳಿದ್ದಿ, ಸಕಲ ಜೀವರಾಶಿಗಳಿಗೂ ಇಂಥದೊಂದು ಪ್ರಶ್ನೆ ಬರಬೇಕು. ಆದರೆ ಮನುಷ್ಯ ತನ್ನ ಜೀವನವನ್ನೆಲ್ಲ ಹಗಲು ಹೊತ್ತಿನಲ್ಲಿ ತನ್ನ ವೃತ್ತಿಯೋ ಹಣ ಮಾಡುವ ಭೋಗದ ಜೀವನಕ್ಕೋ ವ್ಯಯಿಸಿ ಬಿಡ್ತಾನೆ. ರಾತ್ರಿಯಾದ ಕೂಡಲೇ ನಿದ್ರೆಯಲ್ಲಿ ಕಳೆದು ಬಿಡ್ತಾನೆ. ಭಗವಂತನನ್ನು ಯೋಚಿಸುವುದಕ್ಕೆ ಅವನಿಗೆ ಎಲ್ಲಿದೆ ಸಮಯ? ಮತ್ತು ಬಹಳ ಒಂದು ಚಾಟಿ ಏಟಿನ ಹಾಗೆ ವಿಡಂಬನಾತ್ಮಕ ಮಾತು ಹೇಳ್ತಾರೆ. ಕೆಲವರು ರಾತ್ರಿ ನಿದ್ರೆ ಬಿಡುತ್ತಾರೆ, ಭಗವಂತನಿಗಾಗಿ ಅಲ್ಲ, ದೇಹ ಸುಖಕ್ಕಾಗಿ. ಆದರೆ ಭಗವಂತನಿಗಾಗಿ ನಿದ್ದೆ ಬಿಡುವವರು ಯಾರೂ ಇಲ್ಲ. ನೀನು ಈ 7 ದಿನಗಳಲ್ಲಾದರೂ ನಾನು ಭಗವಂತನನ್ನು ಕಾಣಬೇಕು, ನನಗೆ ಸಿದ್ಧಿ ಸಾಧ್ಯವಿಲ್ಲವೇ, ನಾನು ಅದಕ್ಕಾಗಿ ಮಾಡಬೇಕಾದುದೇನು ಎನ್ನುವ ಬಹಳ ಪ್ರಾಮಾಣಿಕವಾದ ಪ್ರಶ್ನೆಯನ್ನು ಕೇಳಿದೆಯಲ್ಲ, ಇಷ್ಟಾದರೂ ಕೇಳುವಂತಾಯಿತಲ್ಲ. ಅದು ಪ್ರತಿ ಜೀವಕ್ಕೆ ಬರಬೇಕಾದ ಹಸಿವು. ಶ್ರೀಮದ್ ಭಾಗವತದ ಬಹಳ ಮೂಲ ಸಂದೇಶವೇ ಶುಕಮುನಿಗಳು ಹೇಳಿದ ಈ ಮಾತು. ನಮಗೆ ಬರಬೇಕಾದ ಪ್ರಶ್ನೆ. ನಮಗೆ ಗೊತ್ತಿಲ್ಲ, ಪರೀಕ್ಷಿತನಿಗೆ ಗೊತ್ತು 7 ದಿನದಲ್ಲಿ ಸಾವಿದೆ, ನಮಗೆ ಗೊತ್ತಿಲ್ಲ. ನಮಗೆ 7 ದಿನದಲ್ಲಿರಬಹುದು, 7 ವರ್ಷಗಳಲ್ಲಿರಬಹುದು, 70 ಆಗುವಾಗ ಬರಬಹುದು, ನಮಗೆ ಸಾವು ಗೊತ್ತಿಲ್ಲ. ಆ ಖಟ್ವಾಂಗ ಅನ್ನುವವನೊಬ್ಬ ರಾಜಪರಂಪರೆಯಲ್ಲಿ ಇನ್ನೊಬ್ಬ ದೊರೆ, ಅವನಿಗೆ ಮುಹೂರ್ತ ಕಾಲದಲ್ಲಿ ಮರಣ ಅಂತ ಬರುತ್ತೆ. ಅವನು ಆ ಮುಹೂರ್ತ ಕಾಲವನ್ನು ಭಗವಂತನನ್ನು ಕಾಣುವುದಕ್ಕೆ ಬಳಸ್ತಾನೆ. ಅವನೊಬ್ಬನನ್ನು ಬಿಟ್ಟರೆ ಇದು ಪರೀಕ್ಷಿತ 2ನೇಯವನು ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ ಶುಕಮುನಿಗಳು. ಇದು ನಿನಗೊಂದು ಸದವಕಾಶ ಅಂತ. ನೋಡಿ, ನಮಗೆ ಸಾವು ಅಲ್ಲಿ ಇರೋದು. ಡೆತ್ ಈಸ್ ಅಟ್ ಮೈ ಡೋರ್, ಐ ವರ್ಷಿಪ್ ದಿ ಅಂತ ರವೀಂದ್ರನಾಥ್ ಟಾಗೋರ್, ವಿತ್ ದಿ ಫೋಲ್ಡೆಡ್ ಹ್ಯಾಂಡ್ಸ್ ಅಂತ. ಸಾವು ನನ್ನ ಮನೆಯ ಬಾಗಿಲಿನಲ್ಲಿದೆ, ನಾನು ಅದನ್ನು ಕೈ ಮುಗಿದು ಪೂಜಿಸುತ್ತೇನೆ ಅಂತ. ನಮಗೆ ಗೊತ್ತಿಲ್ಲ, ಸಾವು ಎನಿ ಟೈಮ್ ಯಾರಿಗೂ ಬರ್ಬೋದು. ಆ ಬರುವ ಮೊದಲು ನಾವು ಏನನ್ನು ಕಾಣಲಿಕ್ಕಿದೆಯಲ್ಲ, ಅದನ್ನು ಶ್ರೀಮದ್ ಭಾಗವತ ಸೂಚಿಸ್ತಾ ಇದೆ. ಶುಕಮುನಿಗಳು ಹೇಳ್ತಾರೆ, ಶ್ರೀಮದ್ ಭಾಗವತ ಅಂತ ಅಲ್ಲ, ಭಗವಂತನ ಸ್ತುತಿಯನ್ನು ಕೇಳದ ಕಿವಿ ಬಿಲದ ಹಾಗೆ, ಬಿಲದ ಹಾಗೆ, ಕಣ್ಣು ನವಿಲಿನ ಗರಿಯ ಕಣ್ಣಿನ ಹಾಗೆ, ಕೈ ಹೆಣದ ಕೈಯ ಹಾಗೆ, ಕಾಲುಗಳು ದೋಣಿಗೆ ಹುಟ್ಟು ಹಾಕುವ ಮರದ ಕೋಲಿನ ಹಾಗೆ, ಭಗವಂತನನ್ನು ನೆನೆಯದ ಬಾಯಿಯ ನಾಲಿಗೆ ಅದು ಕಪ್ಪೆಯ ಒಟಗುಟ್ಟುವಿಕೆಯ ಹಾಗೆ, ಭಗವಂತನಿಗಾಗಿ ಕರಗದ ಹೃದಯ ಅದು ಕಬ್ಬಿಣದ ತುಂಡು. ಆ ಭಗವಂತನಿಗಾಗಿ ನೆನೆದು ಸ್ತುತಿಸಿ ಕರಗಿ ಒಂದಿಷ್ಟು ಕಣ್ಣೀರ ಹನಿಯಾದರೂ ನಮಗೆ ಉಂಟಾಗದಿದ್ದರೆ ಈ ಬದುಕು ವ್ಯರ್ಥ ಅಂತ. ಹಾಗಾಗಿ ಮನುಷ್ಯನಿಗೆ ಬೇರೆ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಭಗವಂತನಿಗಾಗಿ ಮಾಡಬಹುದಾದ್ದು ಏನು ಅಂದರೆ ಅವನನ್ನು ನೆನೆಯುವುದು, ಅವನಿಗಾಗಿ ಕಣ್ಣೀರಿಡುವುದು. ಇದು 2 ಮಾಡಿದರೆ ಸಾಕು ಅಂತ. ಅಲ್ಲಿಯವರೆಗೆ ಅವನು ಕರಗಿಸಬೇಕು ನಮ್ಮನ್ನು. ಕರಗುವುದರಿಂದಲೇ ಎರಕ, ಕರಗದವನಿಗೆ ಎರಕವಿಲ್ಲ. ಈ ಥರದ ಸೂಚನೆಗಳನ್ನೆಲ್ಲ ಕೊಟ್ಟು ನೀನು ಕೇಳಿದೆಯಲ್ಲ, ಏನು ಮರಣ ಸನ್ನಿಹಿತನಾದವನು ಹೇಗೆ ಸಿದ್ಧಿ ಮಾಡಿಕೊಳ್ಳಬೇಕು ಅಂತ. ನಾನು ತುಂಬ ಸಂಕ್ಷಿಪ್ತವಾಗಿ ಅವರು ಹೇಳಿದ್ದ ಯೋಗ ಮಾರ್ಗಗಳನ್ನು, ಅದನ್ನು ಅವರು ಮುಕ್ತಿ ಮಾರ್ಗ ಮತ್ತು ಕ್ರಮಮುಕ್ತಿ ಮಾರ್ಗ ಅಂತ 2 ಮಾರ್ಗಗಳನ್ನು ಹೇಳ್ತಾರೆ.
ನಾನು ಅದನ್ನು ನಿಮಗೆ ಹೇಳುವಾಗ ಎಷ್ಟು ಸಂಕ್ಷಿಪ್ತ ಸಾಧ್ಯ, ಹೇಗೆ ಅರ್ಥೈಸಿ ಹೇಳಬಹುದು ಪ್ರಯತ್ನ ಪಡ್ತೇನೆ. ಶುಕಮುನಿಗಳು ಹೇಳ್ತಾರೆ ಪರೀಕ್ಷಿತನಿಗೆ, ಸಾವು ಸನ್ನಿಹಿತನಾದವನು ತಾನು ತನ್ನ ಇಡೀ ಇಂದ್ರಿಯಗಳನ್ನು ಸಂಯಮಕ್ಕೆ ತಂದುಕೊಂಡು ಯಾವ ಇಂದ್ರಿಯಗಳ ಹತೋಟಿಯ ನಂತರ ಮುಂದೆ ನಾನು ಯಾವ ಇಂದ್ರಿಯಗಳ ಆಚೆಗಿರುವ ಪ್ರಾಣವಾಯು ಇದೆ, ಆ ಪ್ರಾಣವಾಯುವಿಗೆ ಇರುವ ಪಂಚವಾಯುಗಳ ಕನೆಕ್ಷನ್ ಯಾವುದಿದೆ, ವ್ಯಾನ ಉದಾನ ಸಮಾನ ಎಲ್ಲ ಪ್ರಾಣ ಅಪಾನಗಳು, ಈ ಪಂಚ ಪ್ರಾಣಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಶ್ವಾಸೋಚ್ಛ್ವಾಸದಲ್ಲಿ ಮೊದಲು ಪ್ರಾಣಾಯಾಮದ ಮೂಲಕ ತಾನು ಹಿಡಿತವನ್ನು ಸಾಧಿಸಬೇಕು. ಹಾಗೆ ಹಿಡಿತ ಸಾಧಿಸಿದ ನಂತರ ಅವನ ಇಂದ್ರಿಯ ಹತೋಟಿಗಳು ತನ್ನ ಕೈವಶವಾದರೆ ಅವನ ಮುಂದೆ ಒಂದು ಸಂಗತಿಯನ್ನು ಧಾರಣೆ ಮಾಡ್ತಾನೆ. ಪ್ರತ್ಯಾಹಾರ ಧಾರಣೆಗಳಲ್ಲಿ ಭಗವಂತನನ್ನು ನೆನೆಯುವುದನ್ನು ಶ್ರೀ ಶುಕಮುನಿಗಳು ಬಹಳ ಅದ್ಭುತವಾಗಿ ಹೇಳ್ತಾರೆ. ಹೇಗೆ ನೆನೆಯಬೇಕು ನೋಡಿ, ಇದನ್ನು ಕಪಿಲ ಮುನಿಯೂ ಹೇಳ್ತಾರೆ. ಮುಂದೆ ಈ ಯೋಗ ಮಾರ್ಗದ ಅನೇಕ ಸತ್ಯಗಳನ್ನು ನಾವು ನಮ್ಮ ದಿನನಿತ್ಯದಲ್ಲಿ ಮಾಡಬೇಕು ಅಂತ ಅನ್ನುವವರಿಗೆ ಬಹಳ ವಿಶೇಷವಾದ ಒಂದು ಅರ್ಥಭೂತವಾದ ಸಂಗತಿಯಾಗಿ ಇದು ನನಗಂತೂ ಕಾಣ್ತದೆ. ಪರೀಕ್ಷಿತನಿಗೆ ಶುಕಮುನಿಗಳು ಹೇಳ್ತಾರೆ, ಭಗವಂತನನ್ನು ಕಣ್ಣು ಮುಚ್ಚಿ ನೀನು ಧ್ಯಾನಿಸು. ಇದನ್ನೇ ಧ್ರುವನಿಗೆ ನಾರದರು ಮುಂದೆ ಹೇಳ್ತಾರೆ. ಹೇಗೆ ಧ್ಯಾನಿಸು? ಕಣ್ಣ ಮುಂದೆ ಅವನು ಹೇಗೆ ಕಾಣಬೇಕು? ಅವನು ಒಬ್ಬ ವಿರಾಟ್ ಪುರುಷನೆಂದು ಭಾವಿಸು. ಎಷ್ಟು ವಿರಾಟ್ ಪುರುಷ? ಅವನು ನೆಲದಿಂದ ಆಕಾಶದ ತುತ್ತ ತುದಿಯವರೆಗೆ ಇರುವ ಮಹಾವಿರಾಟ್ ಪುರುಷ. ನಾವು ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ಯಾವುದನ್ನು ಪುರುಷ ಸೂಕ್ತ ಹೇಳಿ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳ್ತೇವಲ್ಲ, ಆ ಸ್ಥಿತಿ. ಆದರೆ ಇಲ್ಲಿ ಏನು ಅಂದರೆ, ಈ ಧ್ಯಾನದಲ್ಲಿ ಶುಕಮುನಿಗಳು ಹೇಳುವಾಗ ಮುಂದೆ ಬರುತ್ತೆ ಸೃಷ್ಟಿಕ್ರಿಯೆ ಹೇಗಾಯಿತು ಅಂದಾಗ ಬ್ರಹ್ಮಾಂಡವು ಒಂದು ಅಂಡವಾಗಿ ಇದ್ದು ಆ ಅಂಡದ ಒಳಗಿಂದ ಭಗವಂತ ಎದ್ದು ನಿಂತ ಒಂದು ಸ್ಥಿತಿಯನ್ನು ಮೈತ್ರೇಯಿಗಳು ವಿವರಿಸ್ತಾರಲ್ಲ, ಅಂಥ ವಿವರಣೆಯನ್ನು ಕೊಡ್ತಾರೆ. ಭಗವಂತನನ್ನು ಪೂರ್ತಿ ಇಡೀ ಜಗತ್ತನ್ನು ನಡೆಸುವ ಒಂದು ಸಂಗತಿಯಾಗಿ ಅವನ ಒಳಗೆ ಜಗತ್ತು ಇದೆ ಅನ್ನುವುದನ್ನು ಭಾವಿಸುವಂಥ ಶುಕಮುನಿಗಳು. ಹೇಗೆ? ಭೂಲೋಕ ನಾಭಿಯಲ್ಲಿ, ಅತಲ ವಿತಲ ತೊಡೆಯಲ್ಲಿ, ಸುತಲ ಮೊಣಕಾಲಿನಲ್ಲಿ, ಅದರ ಕೆಳಗೆ ಮಹಾತಲ ತಲಾತಲಗಳು, ಮೊಣಕಾಲಿನ ಕೆಳಗೆ ಯಾವುದನ್ನು ನಾವು ಕಾಫ್ ಮಸಲ್ ಮೀನಖಂಡ ಅಂತ ಹೇಳ್ತೇವೆ ಅಲ್ಲಿ, ಅದರೂ ಕೆಳಗೆ ಪಾದಕ್ಕೆ ಪಾತಾಳ. ಇದು ಆ ವಿರಾಟ್ ಪುರುಷ ಹಾಗೆ ಎದ್ದು ನಿಂತಾಗ ಕಾಣುವ ಭೂಲೋಕ ಅಂತ ಹೇಳುವ ನಾಭಿಯ ಭಾಗದಿಂದ ಕೆಳಗೆ ಸಿಕ್ಕುವ 7 ಲೋಕಗಳನ್ನು ಸ್ಪಷ್ಟವಾಗಿ ನೀನು ಧ್ಯಾನ ಮಾಡು ಅಂತಾರೆ. ಅದರ ಆಚೆಗೆ ಅದು ಭುವ ಸ್ವಹ ಅಂತ ನಾವು ಯಾವುದನ್ನು ಹೇಳ್ತೇವೆ ಅದನ್ನು ಅವರು ಅನಾಹತ ಚಕ್ರದವರೆಗೆ ತಂದು ಇಲ್ಲಿಯವರೆಗೆ ಹೃದಯದವರೆಗೆ ಸ್ವರ್ಗಲೋಕ, ಭಗವಂತನ ಹೃದಯದವರೆಗೆ ಭುವ ಮತ್ತು ಅಂತರಿಕ್ಷ ದಾಟಿ ಅನಾಹತದ ಹತ್ತಿರ ಬಂದಾಗ ಇನ್ನು ನಾಭಿ ಮತ್ತು ಅನಾಹತ ಮಧ್ಯೆ ಭುವಲೋಕ, ಸ್ವರ್ಲೋಕ ಹೃದಯದಲ್ಲಿ, ಅಲ್ಲಿಂದ ಮಹರ್ಲೋಕ, ಜನೋಲೋಕ, ತಪೋಲೋಕ, ಹೀಗೆ ಸತ್ಯಲೋಕ, ಅದರ ಆಚೆಗೆ ಬ್ರಹ್ಮಲೋಕ, ಹೀಗೆ ಆ ಎಲ್ಲ ಲೋಕಗಳನ್ನು ಅವನಲ್ಲಿ ಮೊದಲು ಕಾಣು. ಜಗತ್ತು ಅವನಿಲ್ಲದೆ ಇಲ್ಲ. ಸೃಷ್ಟಿ ಅಂದರೆ ಅವನು, ಇಲ್ಲಿರುವುದು ಏನಾದರೂ ಇದ್ದರೆ ಅವನಿಂದ ಇದೆ. ಅವನು ಒಂದು ದಿನ ಇದು ಬೇಡ ಅಂದರೆ ಅದು ಯಾವುದೂ ಇರುವುದಿಲ್ಲ. ಈ ಎಚ್ಚರವನ್ನು ಕೊಟ್ಟುಕೊಂಡು ಧ್ಯಾನಿಸುವಂಥ ಅಷ್ಟನ್ನೇ ಹೇಳಲಿಲ್ಲ ಅವರು. ಕಣ್ಣುಗಳಲ್ಲಿ ಆದಿತ್ಯರನ್ನು, ಮೂಗಿನಲ್ಲಿ ಅಶ್ವಿನಿ ದೇವತೆಗಳನ್ನು, ಕಿವಿಯಲ್ಲಿ ದಿಗ್ದೇವತೆಗಳನ್ನು, ತಲೆಯಲ್ಲಿ ಮೇಘ ಮೋಡ ಮೊದಲಾದವುಗಳನ್ನು, ಭುಜಗಳಲ್ಲಿ ಪರ್ವತವನ್ನು, ಕೈಯಲ್ಲಿ ಇಂದ್ರನನ್ನು, ಹೃದಯದಲ್ಲಿ ರುದ್ರನನ್ನು, ಮನಸ್ಸಿನಲ್ಲಿ ಚಂದ್ರನನ್ನು, ಅಥವಾ ಅಹಂಕಾರದಲ್ಲಿ ರುದ್ರನನ್ನು, ಹೃದಯ ಮನಸ್ಸಿನಲ್ಲಿ ಚಂದ್ರನನ್ನು, ಈ ರೀತಿಯಾಗಿ ಹೇಳ್ತಾ ಬುದ್ಧಿಯಲ್ಲಿ ಬ್ರಹ್ಮ ಅಥವಾ ಅದರ ಆಚೆಗೆ ಚಿತ್ತದಲ್ಲಿ ಕ್ಷೇತ್ರಜ್ಞ ಮತ್ತು ಪಾದದಲ್ಲಿ ವಿಷ್ಣು, ಹೀಗೆ ಇಡೀ ದೇಹದಲ್ಲಿ ಒಂದು ಕಡೆಗೆ ಭಗವತ್ ತತ್ವವನ್ನೆಲ್ಲ ಆವಾಹಿಸು. ಅಷ್ಟೇ ಮಾಡಬೇಡ, ಅದರ ಒಳಗೆ ಇನ್ನೂ ಅನೇಕ ಸಂಗತಿಗಳು ನಮ್ಮ ಲೋಕದಲ್ಲಿ ಕಾಣುವಂಥವು ಇದಾವಲ್ಲ. ಸಾಕಷ್ಟು ಪರ್ವತಗಳಿವೆ, ಅದು ಭುಜ ಅಂದರು. ಸಾಕಷ್ಟು ನದಿಗಳಿವೆ. ಯಾವ ಆ ವಿರಾಟ್ ಪುರುಷ ಆಕಾಶದೆತ್ತರಕ್ಕೆ ಎದ್ದು ನಿಂತಿದ್ದಾನಲ್ಲ, ಅವನ ನರನಾಡಿಗಳೇ ರಕ್ತದ ನಾಡಿಗಳಲ್ಲ, ಅದು ನದಿಗಳು. ಯಾವ ಅವನ ಹೊಟ್ಟೆ ಇದೆ ಅದು ಅವನ ಆಕಾಶ, ಯಾವ ನಾಭಿ ಇದೆ ಅದು ಆಕಾಶದ ಒಳಗೆ, ಮತ್ತೆ ಹೊಟ್ಟೆಯಲ್ಲಿ ಸಮುದ್ರ. ಹೀಗೆ ಭಾವಿಸ್ತಾ ಹೋದರೆ ರೋಮಗಳೇ ಎಲ್ಲ ವೃಕ್ಷರಾಶಿ. ಜಗತ್ತು ಭಗವಂತನ ಒಳಗೆ, ಭಗವಂತ ಜಗತ್ತಿನ ಒಳಗೆ ಅನ್ನುವ ಏಕೀಭಾವದಿಂದ ಮೊದಲು ಧ್ಯಾನಿಸು. ಇದು ಧಾರಣೆ ಮಾಡುವಾಗ ಹೇಗೆ ಮೊದಲು ತನ್ನನ್ನು ತಾನು
ಆ ಭಗವತ್ ತತ್ವವನ್ನು ತಿಳಿಬೇಕು ಅನ್ನುವ ಸಿದ್ಧಿಗೆ ಹೊರಡ್ತಾನಲ್ಲ ಅವನಿಗೆ ಹೇಳುವ ಪ್ರಕ್ರಿಯೆ. ಅದರ ನಂತರ ಅವರು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಹೇಳ್ತಾರೆ, ಯಾವುದು ಸ್ಥೂಲದಲ್ಲಿದೆಯೋ ಅದು ಸೂಕ್ಷ್ಮದಲ್ಲಿದೆ ಅನ್ನುವುದೇ ಭಾಗವತದ ಒಟ್ಟು ತಾತ್ಪರ್ಯ. ಎಲ್ಲಿ ಹೊರಗೆ ಏನು ಕಾಣ್ತದೆ ಅದು ನಮ್ಮ ಒಳಗಿದೆ. ಹೊರಗೆ ಭಗವಂತ ಇದ್ದಾನೆ, ಅವನು ನಮ್ಮ ಒಳಗಿದ್ದಾನೆ. ಹೊರಗೆ ಆಕಾಶ ಇದೆ, ನಮ್ಮ ಒಳಗಿದೆ. ಹೊರಗೆ ಚಂದ್ರ ಇದ್ದಾನೆ, ನಮ್ಮ ಒಳಗಿದ್ದಾನೆ. ಅಥವಾ ರುದ್ರ ಹೊರಗಿದ್ದಾನೆ, ಇದು ನಿಮಗೆ ಖಚಿತವಾಗಿ ಭಾಗವತ ಕೊಡುವ ಎಶ್ಯೂರೆನ್ಸ್. ನಮ್ಮ ಎಲ್ಲರಲ್ಲೂ ಎಲ್ಲವೂ ಇದೆ. ಹಾಗಾಗಿ ನಾವೊಂದು ಈಕ್ವಾಲಿಟಿಯ ಮಾತಾಡ್ತೇವಲ್ಲ, ನಮ್ಮಲ್ಲಿ ಈಕ್ವಾಲಿಟಿ ಇಲ್ಲ ಅಂತ ಭಗವಂತ ಯಾವ ದೇಹದಲ್ಲೂ ಒಂದೇ ಒಂದು ಭಿನ್ನಾಂಶ ಮಾಡಿಲ್ಲ. ಎಲ್ಲರ ಕಣ್ಣಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ಎಲ್ಲರ ಮೂಗಿನಲ್ಲಿ ಎಲ್ಲರ ಕಣ್ಣಿನಲ್ಲಿ ಆದಿತ್ಯರಿದ್ದಾರೆ, ಎಲ್ಲರ ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ಎಲ್ಲರ ಕಿವಿಗೆ ದಿಗ್ದೇವತೆಗಳು, ಎಲ್ಲರ ಮನಸ್ಸಿನಲ್ಲಿ ಚಂದ್ರ, ಹೃದಯದಲ್ಲಿ ಅಥವಾ ರುದ್ರನಾಗಿ ಅಹಂಕಾರದಲ್ಲಿ, ಬುದ್ಧಿಯಲ್ಲಿ ಬ್ರಹ್ಮ ಅಥವಾ ಚಿತ್ತದಲ್ಲಿ ಬ್ರಹ್ಮಜ್ಞ ಅಥವಾ ಕ್ಷೇತ್ರಜ್ಞ. ಯಾರಿಲ್ಲ? ಇಲ್ಲಿರುವ ಯಾರಲ್ಲಿ ಇಲ್ಲ? ನಾವೆಲ್ಲರೂ ಅವನ ಅಂಶ ಸಂಭೂತರು, ಯಾರಿಗೂ ಭೇದ ಮಾಡಿಲ್ಲ. ಕೃಷ್ಣ ಕೆಲವು ಊನುಗಳಿವೆ, ಅಂಗಗಳು, ಅದಕ್ಕೆ ಕರ್ಮಫಲವನ್ನು ಹೇಳ್ತಾರೆ. ಭಗವಂತ ಯಾರಿಗೂ ಭಿನ್ನ ಮಾಡಿಲ್ಲ, ನಮ್ಮ ನಮ್ಮ ಕರ್ಮದಿಂದ ಅವುಗಳಿಲ್ಲ ಅಷ್ಟೇ. ಈ ಥರ ಹೊರಗೆ ಕಾಣುವ ಭಗವತ್ ತತ್ವದ ಸೃಷ್ಟಿಕ್ರಿಯೆ ನಮ್ಮೊಳಗಿದೆ ಅಂತ ಹೇಳುವ ಒಂದೇ ಸಂಗತಿಯನ್ನು ಶುಕಮುನಿಗಳು ಧ್ಯಾನಿಸ್ಲಿಕ್ಕೆ ಹೇಳಲಿಲ್ಲ. ಎರಡನೆಯದೊಂದು ಧ್ಯಾನ ಹೇಳ್ತಾರೆ. ನೀನೀಗ ಕಣ್ಮುಚ್ಚಿ ಆ ಜಗವನ್ನು ಅನುಭವಿಸುವ ಒಂದು ಆಧಾರವಾಗಿ ಹೊರಕ್ಕೆ ಧ್ಯಾನಿಸುವಾಗ ಅವನನ್ನು ವಿರಾಟ್ ಪುರುಷನೆಂದು ಧ್ಯಾನಿಸಿದೆ. ಈಗ ಒಂದು ಕ್ಷಣ ನಿನ್ನ ಹೃದಯಾಕಾಶದಲ್ಲಿ ಅವನನ್ನು ನೆನೆ. ಹೇಗೆ ನೆನೆ? ಮತ್ತದೇ ಅವನ ಸುಂದರವಾದ ಮುಂಗುರುಳು, ಅವನ ಅದ್ಭುತವಾದ ಕಾರುಣ್ಯ ತುಂಬಿದ ಕಣ್ಣಿನ ನೋಟ, ಅವನ ಇನ್ನಿಲ್ಲದಂತಹ ಚಂದದ ನಗು, ಅವನ ಕರ್ಣಕುಂಡಲಗಳು, ಅವನ ಕೂದಲನ್ನು ತೀಡಿಸಿಕೊಂಡು ನಗುತ್ತಿದೆಯೋ ಎನ್ನುವಂತೆ ಕಾಣುವ ಆ ಕಪೋಲಗಳು, ಅವನ ಸುಂದರವಾದ ಶಂಖದಂಥ ಕೊರಳು, ಅಲ್ಲಿರುವ ವನಮಾಲೆ, ಅವನ ಕೊರಳಿನಲ್ಲಿ ಇರುವಂತಹ ಆ ವನಮಾಲೆಗೆ ಅದೊಂದು ಆದರ್ಶ ಅಥವಾ ಸುಂದರ ಆಗಿ ಅಲಂಕಾರಪ್ರಾಯವಾಗಿ ಕಾಣಿಸುವ ವಕ್ಷಸ್ಥಲದ ಮೇಲಿರುವ ಕೌಸ್ತುಭಮಣಿ, ಅವನ ಸೊಂಟದ ಒಡ್ಯಾಣ, ಅವನು ಹುಟ್ಟುಕೊಂಡ ಆ ಪೀತಾಂಬರದ ಆ ದೋತ್ರವು, ಆ ವಸ್ತ್ರ, ಅದರ ಕೆಳಗಿನ ಅವನ ಕಾಲ ಕಂಕಣ, ಆ ಕಡಗದ ಕೆಳಗೆ ಕಾಣುವ ಅವನ ಪಾದಪದ್ಮ, ಆ ಪಾದಪದ್ಮದ ಉಗುರಿನಲ್ಲಿ ಮಿಂಚುವ ಅವನ ಕಾಂತಿ, ಅವನ ಕೈಗಳಲ್ಲಿರುವ ಆಯುಧ, ಕಣ್ಣ ಒಳಗೆ ಸಣ್ಣ ಮೂರ್ತಿಯಾಗಿ ಹೃದಯಾಕಾಶದಲ್ಲಿ ನೆನೆಯುವುದಕ್ಕೆ ಆರಂಭ ಮಾಡು. ಹೊರಗೆ ಅವನು ವಿರಾಟ್ ಪುರುಷನಾದರೆ ನಿನ್ನೊಳಗೆ ಅವನು ಪುಟ್ಟ ಆಕಾರವಾಗಿ ಕಾಣಿಸಿಕೊಳ್ಳಲಿ ಧ್ಯಾನಿಸು. ಹೀಗೆ ಧ್ಯಾನಿಸುತ್ತಾ ಹೋದರೆ ಶುಕಮುನಿಗಳು ಹೇಳ್ತಾರೆ, ನಿನಗೆ ನಿನ್ನ ಈ ದೇಹದ ಆಚೆಗಿನ ಒಂದು ಸ್ಥಿತಿಗೆ ನೀನು ನೂಕಿಕೊಳ್ಳುವುದಕ್ಕೆ ಅದು ಸಹಕರಿಸ್ತದೆ. ಆಗ ವಜ್ರಾಸನದಲ್ಲಿ ಕುಳಿತು ನಿನ್ನ ಇಡೀ ಪಂಚಪ್ರಾಣವನ್ನು ನಾಭಿ ಕೇಂದ್ರದಿಂದ ಊರ್ಧ್ವಮುಖವಾಗಿ ಸೆಳೆದುಕೊಳ್ಳುತ್ತಾ ಅನಾಹುತ ವಿಶುದ್ಧಿ ಚಕ್ರವನ್ನು ದಾಟಿ ಮೇಲಕ್ಕೆ ಬಂದಾಗ ಇರುವ ಅಷ್ಟೂ ಇಂದ್ರಿಯಗಳ ತೂತುಗಳನ್ನು ಸಂಪೂರ್ಣ ಹಿಡಿತಕ್ಕೆ ತಂದು ಸಂಯಮದಲ್ಲಿ ಅವುಗಳನ್ನು ಮುಚ್ಚಿ, ಆ ಮುಚ್ಚಿದ ಇಂದ್ರಿಯಗಳ ಸಕಲ ಪ್ರಬಲ ಆಕರ್ಷಣೆಗಳನ್ನು ಏಕಕೇಂದ್ರಿತವಾಗಿ ಉಸಿರಿನೊಂದಿಗೆ ಸಮೀಕರಿಸಿ ಆ ಉಸಿರನ್ನು ಆಜ್ಞಾಚಕ್ರದ ಬಳಿಗೆ ತಂದು ಒಂದೊಮ್ಮೆ ನಿನಗೆ ಮತ್ತೆ ಸಾಧನೆ ಮಾಡುವ ಉದ್ದೇಶವಿದ್ದು ಈ ಲೋಕದ ಪ್ರಕೃತಿ ತತ್ವವನ್ನು ಸೇರುವ ಉದ್ದೇಶವಿದ್ದರೆ ಆಜ್ಞಾಚಕ್ರದಿಂದ ಪ್ರಾಣ ನಿರ್ಗಮನ ಮಾಡಿಸಿಕೋ. ಅದು ಕ್ರಮ ಮುಕ್ತಿ ಮಾರ್ಗ. ಒಂದು ವೇಳೆ ಇನ್ನೆಂದೂ ಬರುವ ಅಪೇಕ್ಷೆ ಇಲ್ಲ, ಸಾಧನೆಯ ಸಿದ್ಧಿಯ ಆ ಮೂಲಕ ಚಾರಣ ಲೋಕದಲ್ಲೋ ಸಿದ್ಧರ ಲೋಕದಲ್ಲೋ ಬದುಕಿ ಮತ್ತೆ ಹುಟ್ಟುವ ಅಪೇಕ್ಷೆ ಇಲ್ಲದವನು, ಶುಕಮುನಿಗಳು ಹೇಳ್ತಾರೆ, ಅದೇ ಪ್ರಾಣವಾಯುವನ್ನು ಇಂದ್ರಿಯಗಳ ಸಹಿತವಾಗಿ ನನ್ನ ಅನ್ನುವ ಅಹಂಕಾರ ಎಲ್ಲವುಗಳ ಸಹಿತವಾಗಿ ಮೂರ್ಧನ್ಯದಿಂದ ಅಥವಾ ನೆತ್ತಿಯ ಮೂಲಕ ಹೊರಗೆ ಸ್ಫೋಟಿಸಿ ಸಹಸ್ರಾರದ ಮೂಲಕ ಪ್ರಾಣ ನಿಷ್ಕ್ರಮಣವಾದರೆ ನೀನು ಬ್ರಹ್ಮನನ್ನೇ ಸೇರುತ್ತಿ. ಅದು ಮುಕ್ತಿ ಮಾರ್ಗ, ಮತ್ತೆ ಹುಟ್ಟಿ ಬರುವುದಿಲ್ಲ. ಎರಡು ಆಯ್ಕೆಯನ್ನು ಶುಕಮುನಿಗಳು ಪರೀಕ್ಷಿತನಿಗೆ ಹೇಳ್ತಾರೆ. ಉತ್ತರಾಯಣ ದಕ್ಷಿಣಾಯನ ಕಾಲದಲ್ಲಿ ಪ್ರಾಣ ಬಿಡುವ ಸಾಧಕನ ಪಥವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ.
ಆಗ ಅವನು 2 ಥರದ ಸಾಧಕರಿದ್ದಾರಪ್ಪ, ಅವರು ತಮಗೆ ಯಾವುದು ಬೇಕೋ ಅದನ್ನು ಹೀಗೆ ಆಯ್ಕೆ ಮಾಡ್ತಾರೆ ಅಂತ 2 ಕಾಲವನ್ನು ಹೇಳ್ತಾನೆ. ಈ ಚಾಂದ್ರಮಾಸದವರೆಗೆ, ಅದು ಚಾಂದ್ರಮಾಸನವರೆಗೆ ಹೋಗ್ತಾರೆ ಅಂತ ಒಂದು ಉಲ್ಲೇಖ ಮಾಡ್ತಾನೆ ದಕ್ಷಿಣಾಯನ ಕಾಲದವರು. ಅಂದರೆ ಈ ಲೋಕದಲ್ಲೇ ಇದ್ದು ಬರುವವರವರು ಮತ್ತೆ ಮತ್ತೆ ಬರ್ತಾರೆ ಅಂತ ಕೃಷ್ಣನು ಹೇಳ್ತಾನೆ. ಇವರು ಮತ್ತೆ ಬರ್ತಾರೆ, ಆ ಕಡೆ ಉತ್ತರಾಯಣದಲ್ಲಿ ಹೋಗ್ತಾರಲ್ಲ, ಸಾಧನೆ ಮಾಡಿ ಪ್ರಾಣ ಬಿಡುವಾಗ ಈ ನೆತ್ತಿಯ ಮೂಲಕ ಹೋದವರು ಅವ್ರು ನನ್ನನ್ನೇ ಸೇರ್ತಾರೆ ಅಂತ ಕೃಷ್ಣ ಕೂಡ ಉಲ್ಲೇಖ ಮಾಡ್ತಾನೆ. ಈ ಕ್ರಮಮುಕ್ತಿ ಮಾರ್ಗ ಮತ್ತು ಮುಕ್ತಿ ಮಾರ್ಗ 2ರ ಆಯ್ಕೆಯನ್ನು ಪರೀಕ್ಷಿತನಿಗೆ ಕೊಟ್ಟು ಶುಕಮುನಿಗಳು ಬಹಳ ಒಂದು ವಿಶೇಷವಾಗಿ ಪರೀಕ್ಷಿತನಿಗೆ ಯೋಗ ಮಾರ್ಗ ಹೀಗಿದೆ, ನೀನು ನಡೆಯಬಹುದು ಅನ್ನುವ ಆರಂಭದಲ್ಲೇ ಕೊಡುವ ಎಂಥ ದೊಡ್ಡ ಪಾಠ ನೋಡಿ. ತೆಗೆದುಕೊಂಡಂತಹ ಶುಕಮುನಿಗಳ ಎದುರಿಗೆ ಕುಳಿತ ಪರೀಕ್ಷಿತ ತುಂಬ ಕೃತಜ್ಞತಾ ಭಾವದಿಂದ ನನಗೆ ಇದನ್ನೆಲ್ಲ ಕೇಳಿದಾಗ ಈ ಭಗವಂತ ಅನ್ನುವವ ಹೇಗೆ ಇದ್ದಾನೆ, ಅವನು ಇದನ್ನೆಲ್ಲ ಹೇಗೆ ಸೃಷ್ಟಿಸಿದ, ಯಾಕೆ ಸೃಷ್ಟಿಸಿದ, ಅವನಿಗೆ ಅಂಥ ಒಂದು ಸಾಧ್ಯತೆಯೋ ಅವಶ್ಯಕತೆಯೋ ಯಾಕೆ ಬಂತು, ಅವನ ಕುರಿತು ತಿಳಿಯಬೇಕು ಅನ್ನಿಸ್ತದೆ. ಯಾಕೆಂದರೆ ನನ್ನ ಪ್ರಾಣಸಿದ್ಧಿಯ ಬಗ್ಗೆ ಹೇಳಿದರು ಈಗ ಶುಕಮುನಿಗಳು. ಜಗತ್ತು ಒಂದು ಜೀವನ ಕುರಿತು, ಇನ್ನೊಂದು ಜಗತ್ತಿನ ಕುರಿತು, ಇನ್ನೊಂದು ಭಗವಂತ, 3ನ್ನು ತಿಳಿಯುವುದಕ್ಕಾಗಿ ನಾವಿದ್ದೇವೆ. ನಾನು ಅನ್ನುವ ಪ್ರಾಣನನ್ನು ತಿಳಿದುಕೊಳ್ಳುವುದು, ಜಗತ್ತು ಏನು ಅಂತ ತಿಳಿದುಕೊಳ್ಳುವುದು, ಜಗತ್ತನ್ನು ನೋಡುವ ಒಬ್ಬ ಇದ್ದಾನಲ್ಲ ಅವನು ಯಾರು ಅಂತ ಭಗವಂತ. ಈ 3ನ್ನು ತಿಳಿಯುವುದೇ ನಮ್ಮ ಜೀವನದ ಸಾಧನೆ ಅನ್ನುವ ಅರ್ಥದಲ್ಲಿ ಅವನು ಕೇಳ್ತಾನೆ, ನನಗೆ ಆ ಭಗವತ್ ತತ್ವವನ್ನು ತಿಳಿದುಕೊಳ್ಳಬೇಕು. ನೀನು ನನಗೀಗ ಹೇಳಿದ್ದು ತುಂಬ ಕೃತಾರ್ಥನಾಗಿ ಹೇಳ್ತಾನೆ, ನನಗೆ ಇದನ್ನು ತಿಳಿಸು ಅಂತ. ಇತ್ತ ಅಲ್ಲಿಗೆ 1ನೆಯ ಸ್ಕಂಧ ಮುಗೀತದೆ. 2ನೆಯ ಸ್ಕಂಧದಲ್ಲಿ ಮಾತು ಬ್ರಹ್ಮನಾರದರ ಸಂಭಾಷಣೆ ಕೂಡ ಹೀಗೆ ಇತ್ತು ಅಂತ ಪ್ರಾರಂಭ ಆಗ್ತದೆ. ಅಂದರೆ ಅಲ್ಲಿ ನಾರದರಿಗೆ ಬ್ರಹ್ಮ ಇದೇ ವಿಶ್ವಸೃಷ್ಟಿಯ ಬಗ್ಗೆ, ಜಗತ್ತನ್ನು ಭಗವಂತ ಹೇಗೆ ಸೃಷ್ಟಿಸಿದ, ಸೃಷ್ಟಿಸುವಾಗ ಅದು ಹೇಗೆ ಹೇಗೆ ಇತ್ತು, ಮತ್ತು ಅದರಲ್ಲಿ ಆಗ ಸೃಷ್ಟಿ ಮಾತ್ರ ಅವನು ಮಾಡದೆ ಸೃಷ್ಟಿಸುವ ಕಾಲಕ್ಕೆ ಅವನು ಉಂಟು ಮಾಡಿದ ಬೇರೆ ಬೇರೆ ಸಂಗತಿಗಳೇನು ಅಂತ ಹೇಳುವಾಗ ಬ್ರಹ್ಮ ಕೂಡ ಹೇಗೆ ಭಗವಂತನ ಸೃಷ್ಟಿ ಅಂತ ವಿವರಣೆಯೆಲ್ಲ ಬರುತ್ತೆ. ನಾನು ಇದನ್ನು 2ನೆಯ ಸ್ಕಂಧ ಮತ್ತು 3ನೆಯ ಸ್ಕಂದದಲ್ಲಿ ಮುಂದುವರಿದು 3ನೆಯ ಸ್ಕಂದ ಪ್ರಾರಂಭ ಆಗುವಾಗ ನಮಗೆ ಆರಂಭದಲ್ಲೊಂದು ಮಾತು ಬಂದಿತ್ತು. ವಿದುರ ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದ, ಅವನಿಗೆ ಅಲ್ಲಿಂದ ಬಂದಾಗ ಯಾದವರ ವಿಷಯ ಗೊತ್ತಾಗಿತ್ತು, ಕೃಷ್ಣ ನಿರ್ಯಾಣ ಗೊತ್ತಾಗಿತ್ತು. ಅವನು ಅಲ್ಲಿ ಬಂದು ತನಗೆ ಗೊತ್ತಾದದ್ದನ್ನು ಮೈತ್ರೇಯ ಋಷಿಗಳಿಂದ ತಿಳಿದದ್ದನ್ನಾಗಲಿ ಉದ್ಧವನಿಂದ ತಿಳಿದದ್ದನ್ನಾಗಲಿ ಹೇಳಲಿಲ್ಲ ಅಂತ ಒಂದು ಉಲ್ಲೇಖ ಮಾಡಿದೆ ನಾನು. ಈಗ ಶೌನಕಾದಿಗಳನ್ನು, ಈ ಪ್ರಶ್ನೆ ಕೇಳುವ ಶೌನಕಾದಿಗಳು ಸೂತ ಪುರಾಣಿಕರನ್ನು ಕೇಳುತ್ತಾರೆ, ನೀವು ಆಗ ನಮಗೆ ಹೇಳಿದ್ರಿ ವಿದುರ ಕೂಡ ತೀರ್ಥಯಾತ್ರೆಗೆ ಹೋಗಿದ್ದ ಅಂತ. ಅವನು ಯಾಕೆ ಹೋದ? 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಅವನು ಹೋದ ಮೇಲೆ ಅವನು ಮೈತ್ರೇಯಿಗಳನ್ನು ಎಲ್ಲಿ ಭೇಟಿಯಾದ? ವಿದುರ ಉದ್ಧವನನ್ನು ಭೇಟಿಯಾದದ್ದು ಯಾವಾಗ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ನಿಮಗೆ ಏಕಕಾಲಕ್ಕೆ ಬ್ರಹ್ಮ ನಾರದರ ಸಂಭಾಷಣೆ ನಡೀತಿದೆ, ಶುಕಮುನಿಗಳಿಗೆ ಪರೀಕ್ಷಿತನಿಗೆ ಪ್ರಶ್ನೋತ್ತರ ನಡೀತಿದೆ, ಅತ್ತ ಪ್ರಸ್ತುತ ಅನ್ನುವ ವರ್ತಮಾನ. ಯಾಕೆ ಈ ಕಥೆಯನ್ನು ಹೇಳ್ತಿರೋರು ಸೂತ ಪುರಾಣಿಕರು, ಶೌನಕಾದಿಗಳಿಗೆ ನೈಮಿಷಾರಣ್ಯದಲ್ಲಿ ಹೇಳ್ತಿದ್ದಾರೆ, ಅವರ ಪ್ರಶ್ನೋತ್ತರ ನಡೀತಿದೆ. 3 ಜನ ಪ್ರಶ್ನೋತ್ತರದ ಉತ್ತರ ಭಾಗವಾಗಿ ಇವೆಲ್ಲವೂ ಇವೆ. ಸೊ ಶೌನಕಾದಿಗಳು ಕೇಳಿದ ಈ ಪ್ರಶ್ನೆಗೆ ಸೂತ ಪುರಾಣಿಕರು ಉತ್ತರಿಸ್ತಾರೆ. ಇತ್ತ ವಿದುರನಿಗೆ ಮೈತ್ರೇಯಿಗಳು ಹೇಗೆ ಭೇಟಿಯಾದರು, ಉದ್ಧವ ಹೇಗೆ ಭೇಟಿಯಾದ ಅನ್ನುವ ಪ್ರಶ್ನೆ ಇದೆ. ನಾರದರು ಬ್ರಹ್ಮ, ಈ ಸಂಭಾಷಣೆಯಲ್ಲಿ ಬ್ರಹ್ಮ ಏನು ಸೃಷ್ಟಿ, ಹೇಗೆ ಸೃಷ್ಟಿ ಅನ್ನೋದನ್ನು ಏನು ಹೇಳಿದ. ಶುಕಮುನಿಗಳಿಗೆ ಕೇಳಿದ ಪ್ರಶ್ನೆ ಪರೀಕ್ಷಿತ, ಸೃಷ್ಟಿ ಅಂದರೆ ಏನು, ಹೇಗಾಯಿತು, ಎಲ್ಲವೂ ಕೂಡಿ ಒಂದೇ ಉತ್ತರ. ನಾನು ಅವುಗಳನ್ನು ಪ್ರಾರಂಭ ಮಾಡುವಾಗ ಉದ್ಧವ ವಿದುರ ತೀರ್ಥಯಾತ್ರೆಗೆ ಹೋದಾಗ ಯಮುನಾ ನದಿಯ ದಡದಲ್ಲಿದ್ದಾಗ ಉದ್ಧವ ಸಿಗ್ತಾನೆ.